ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ತಹಶೀಲ್ದಾರ್ ಮೇಲೆ ನಾವು ಓದ್ತಾರೆ, ಅವ್ರ ಮೇಲೆ ಇನ್ನೊಬ್ರು ಓದ್ತಾರೆ. ಇದು ಯಾವ ಕೆಲಸ ಇದು? ತಾಲೂಕು ಆಫೀಸಲ್ಲಿ ನೀವು ಕೆಲಸ ಮಾಡಕ್ಕಿದ್ದೀರಾ? ರೈತರ ಕೆಲಸನ ಲಂಚ ಹೊಟ್ಟು ಮನೆಗೆ 8 ರೂಪಾಯಿ ಸೀರೆ ಹೊಡ್ತಾಕಿದ್ದೀರಾ? ಅಲ್ಲೆಲ್ಲೇ ನೋಡಿ ಯಾವ ಸ್ಥಿತಿಯಲ್ಲಿ ನಡೆಯುತ್ತಿದೆ. ರಾಜಾರೋಷವಾಗಿ ಯಾವ ಅಧಿಕಾರಿಗಳಿಗೂ ಹೆದರದೆ ಯಾವ ಅಧಿಕಾರಿಯ ಆದೇಶಕ್ಕೂ ಐ ಡೋಂಟ್ ಕೇರ್ ದುಡ್ಡು ಮಾಡೋದೊಂದೇ ದಾರಿ. ಇಲ್ಲಿನ ಅಧಿಕಾರಿಗಳ ದುಸ್ಥಿತಿ ತೋರಿಸ್ತೀವಿ ನೋಡಿ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಾಗಮಂಗಲ ತಾಲೂಕು ಕಚೇರಿಯ ಕರ್ಮಕಾಂಡ ಬಯಲು. ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನೀವೇ ನೋಡಿ. ಸರ್ಕಾರದ ಆದೇಶಕ್ಕೆ ಯಾವುದೇ ಭಯವಿಲ್ಲದೆ, ಯಾವ ಅಧಿಕಾರಿಗಳ ಆದೇಶಕ್ಕೂ ಭಯವಿಲ್ಲದಂತೆ ಕಾಣುತ್ತಿದೆ ಇಲ್ಲಿನ ಅಧಿಕಾರಿಗಳ ವ್ಯವಹಾರ. ಅಲ್ಲೆಲ್ಲೇ ನೋಡಿ ಇಲ್ಲೊಬ್ಬ ಭೂಪ ಇದ್ದಾನೆ. ನಾಗಮಂಗಲ ತಾಲೂಕು RRT ವಿಭಾಗದಲ್ಲಿ ಬೆಳ್ಳೂರು ಮೂಲದ ಸುಧೀರ್ ಎಂಬುವವನು ಓರ್ವ ದಳ್ಳಾಳಿ. ನೇರವಾಗಿ ಅವನ ಅತ್ತೆ ಮನೆಯಂತೆ ತಾಲೂಕು ಕಚೇರಿಯಲ್ಲಿ ಇರುವ ಬೀರು ಬಾಗಿಲು ತೆಗೆದು ಆತನಿಗೆ ಬೇಕಾದಂತಹ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ದಾಖಲೆಗಳನ್ನು ಹುಡುಕುತ್ತಿರುವುದನ್ನು ತೋರಿಸುತ್ತಿದ್ದೇವೆ ನೋಡಿ. ಮಧ್ಯವರ್ತಿಗಳು ಅಕ್ರಮವಾಗಿ ಸಾರ್ವಜನಿಕರಿಂದ ಕೆಲಸ ಮಾಡಿಕೊಡ್ತೇವೆ ಎಂಬ ಆಸೆಯನ್ನು ತೋರಿಸಿ ಅಧಿಕಾರಿಗಳು ಹಣದ ಆಸೆಗೆ ಇಳಿಯುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ರೈತ ಮುಖಂಡರಾದ ನಾಗೇಗೌಡರವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾಚಿಕೆ ಆಗಬೇಕು ಇದನ್ನೆಲ್ಲ ನೋಡ್ತಾ ಇದ್ರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲಣ್ಣ ಪ್ರಕಾಶ್ ಜಿ ಅವರು ಇಲ್ಲ ಎಲ್ಲೋದ್ರೂ ಅವರು ಗೊತ್ತಿಲ್ಲಪ್ಪ. AC ಬಂದಲ್ಲ, AC ಸಾಹೇಬ್ರವ್ರೆ ಬಡಿ ಅಲ್ಲಿರ್ತಾರೆ. ಇತ್ತಿಗರ್ದ ನಂಬರ್ ಅಲ್ಲ ಇವ್ರು ರದ್ದಾಗ್ಬಿಟ್ರೆ ಏನಿಲ್ಲ, ಆಮೇಲೆ ನಮ್ಮ ಜವಾಬ್ದಾರಿ ಅದಕ್ಕೆ. ಗೊತ್ತಿಲ್ಲ ಅದು ನೋಡಿ. ಹಾಲೆ ಆಗ್ತದೆ, ಹಾಲಿ ಮುಟ್ಟೆ ಇದಕ್ಕೆ ಬೇಜಾರಲ್ಲ. ಈಗ ತೆಗೆದು ಬಿಸಾಕ್ಬಿಡ್ತೀನಿ ಅಷ್ಟೇ. ಅವರು ಟೇಬಲ್ ಹೊಡಿಕೆ ಏನಾದ್ರು ಮಾಡ್ಕೊಂತ ಮಾರ ಇಲ್ಲ ಇಲ್ಲ ಫೋನೇ ತೆಗಿತಲ್ಲ ನಮ್ಮ ಪ್ರಕಾಶ್ ಸಾಹೇಬ್ರ ಹತ್ರ ಹೇಳ್ಬೋದು. GSC ಸಾಹೇಬ್ ಅದ್ರಲ್ಲಿ ಇಲ್ಲಕಂದ್ರೆ ಅವ್ರು ನಾವು ಎತ್ತಿಕ್ಕಿರೋ ನಾವು ಎತ್ತಿಕ್ಕಿರೋ ಸುಳ್ಳು ಜಿಲ್ಲಾ ಪುರಾಣದಲ್ಲಿ ಜಿಲ್ಲಾ ಗೊತ್ತಿಲ್ಲ. ಇರಲಿ ನೋಡೋಣ. ನೋಡಿ ಅದೇ ಗೊತ್ತಿಲ್ಲ ಬಂದ್ಬಿಟ್ಟಿಲ್ಲ ನೋಡೋದೇನಿಲ್ಲ. ಕೊಡಿ ನಾನು ನೋಡ್ತೀನಿ. ಗ್ರಾಮ ಸರ್ವೆ ನಂಬರ್ ಯಾವ್ದು? ಬೆಳ್ಳೂರು ಇದು ಚನ್ನರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಸಂಚಾಲಕ ರೈತ ಸಂಘದ ಮತ್ತು ಹಿರಿಯ ಹೋಬಳಿ ಅಧ್ಯಕ್ಷ. ಈ ನಾಗಮಂಗಲ ತಾಲೂಕಲ್ಲಿ ಭ್ರಷ್ಟ ತಾಂಡವಾಡ್ತಾ ಇದೆ. ಲಂಚ ಕೊಡಿದ್ರೆ ಕೆಲಸನೇ ಮಾಡಲ್ಲ. ಒಂದು ರೆಕಾರ್ಡ್ ತೆಗೆಯೋಕ್ಕೆ 1 ತಿಂಗಳಲ್ಲ 10 ತಿಂಗಳು ರೆಕಾರ್ಡ್ ಕೊಡಲ್ಲ ಇವರು. ಲಂಚ ಕೊಟ್ಟರು ತಗೊಳ್ತಾ ಇಲ್ಲ ಇವರು. ತಹಶೀಲ್ದಾರ್ ಮೇಲೆ ಅವ್ರು ಓದ್ತಾಗ್ತಾರೆ, ಅವ್ರ ಮೇಲೆ ಇನ್ನೊಬ್ರು ಓದ್ತಾಗ್ತಾರೆ. ADR ಸಾಹೇಬ್ರ ಮೇಲೆ ADR ಅಲ್ಲಿ ಓದ್ತಾಗ್ತಾರೆ, ಇಲ್ಲಿ ಓದ್ತಾಗ್ತಾ ಇರ್ತಾರೆ. ಇದು ಯಾವ ಕೆಲಸ ಇದು? ತಾಲೂಕು ಆಫೀಸಲ್ಲಿ ನೀವು ಕೆಲಸ ಮಾಡೋಕ್ಕಿದ್ದೀರಾ? ರೈತರ ಕೆಲಸನ ಲಂಚ ಹೊಟ್ಟು ಮನೆಗೆ 8 ರೂಪಾಯಿ ಸೀರೆ ಹೊಡ್ತಾಕಿದ್ದೀರಿ. ಇವೆಲ್ಲ ತಗೋಬಾರ್ದು. ನೀವು ಲಂಚ ತಗೊಂಡು ನಿಮಗೆ ಒಳ್ಳೇದು ಆಗಲ್ಲ. ನೀವು ದೇವ್ರು ನಂಬಿದ್ರು ದೇವ್ರ ಕೆಲಸ ಮಾಡ್ದಂಗೆ ಇರ್ಬೇಕು ತಾಲೂಕು ಆಫೀಸಲ್ಲಿ. ಬಲ್ಲಿ ನಮ್ಮ ಚನ್ನರಾಯಪಟ್ಟಣ ತಾಲೂಕಿಗೆ ನನಗೆ ಅವ್ರಿಗೆ ಅದನ್ನೇ ಮಾತಾಡಿದೆ. ನಮ್ಮ ಮುಂದಗಡೆ ಗಣಪತಿ ದೇವಸ್ಥಾನ ಕಳಿಸಿದ್ವಿ, ಹೆಬ್ಬಾಗ್ಲಿಗೆ ಕೈಮುಖಮ್ಮನಿ ದೇವಸ್ಥಾನದಲ್ಲಿ ಹೊಡಿಕೆ ಅಂತ. ಕುಡಿಯೋಕ್ಕೆ ನೀರು ಮಡಗಿದ್ದೀವಿ, ಬಾತ್ರೂಮ್ ಮಡಗಿದ್ದೀವಿ. ನೀವು ಚನ್ನರಾಯಪಟ್ಟಣದಲ್ಲಿ ಕೆಳಗೆ ಹೋದ್ರೆ ರೆಕಾರ್ಡ್ ರೂಮ್ ಹೋದ್ರೆ ನೀರು ನಿಂತ್ಕೋತವೆ.
ವಾಶ್ರೂಮ್ ಇಲ್ಲ. ಏನು ಮಾಡಿದ್ದೀರಿ ತಾಲೂಕು ಆಫೀಸ್ ಯಾತ ಮಾಡಿಕೋಬೇಕು? ಏನು ಮಿನಿಸ್ಟರ್ ಆಡಳಿತದಲ್ಲಿ ಇದೆಯಾ ಇಲ್ಲ ತಾಲೂಕು ಆಫೀಸ್ ಕೆಲಸದಲ್ಲಿ ಇದೆಯಾ? ಇದು ಮಿನಿಸ್ಟರ್ ಕೇಳ್ದಂಗೆ ಕೆಲಸ ಮಾಡಬೇಕು ಇದೆಯಾ ತಾಲೂಕು ಆಫೀಸ್? ಕರೆಸ್ರ ಮಿನಿಸ್ಟರ್, ನಾನು ಮಿನಿಸ್ಟರ್ ಹತ್ರ ಮಾತಾಡ್ತೀನಿ, ಸಚಿವರ ಹತ್ರ ಮಾತಾಡ್ತೀನಿ. ನಾವು ಅದಕ್ಕೇನು ಎದುರುಕೊಳ್ಳಲ್ಲ. ನಾವು ರೈತರಾಗಿ ಒಳ್ಳೇದಾಗಬೇಕು, ಒಳ್ಳೆ ಕೆಲಸ ಮಾಡೋಕ್ಕೆ ಓಡಾಡ್ತಾ ಇರೋದು. ಇದೇ ನನ್ನ ಮಗಳು 4 ತಿಂಗಳು ಕೇಳಿ 3 ವರ್ಷ ಇದೆ ಒಂದು ಕೇಸ್ ಕೊಟ್ಟು ಕೇಸ್ ತೀರ್ಮಾನ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಯಾರ್ದೋ ಕೇಸ್ ತಂದು ಯಾರ್ದೋ ಜಮೀನು ಬರ್ಸ್ಬಿಟ್ಟು ತಿರುಗಾಡೋ ದಾರಿ ಇಲ್ಲದೆ ಮಾಡಿರೋರು ADR ಆ ಕೆಲಸ ಮಾಡಿ ಇವ್ರು ಯಾವಕ್ಕ ಕೊಡಿ 15,000 20,000 ಲಂಚ ಕೊಡಿ ಅಂತ ಕೇಳ್ತಾರಲ್ಲ, ಯಾರಪ್ಪ ಮಾಡಿ ತಂದು ಕೊಡ್ತಾರೆ ನಾವು ರೈತ? ಸರ್ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ದಾಖಲಾತಿ ಇದೆ, ದಾಖಲಾತಿ ಪೂರ್ತಿ ದಾಖಲಾತಿ ಇದೆ, ಕೊಡ್ತೀನಿ. ಹೌದಾ? ವೆಂಕಟೇಶನ್ ಮಾಡಬೇಕು, ವೆಂಕಟೇಶನ್ ಮಾಡಿ ನಾವು ತಿರುಗಾಡೋ ದಾರಿ ಕಟ್ಕೊಂಡವನು. ಇವಾಗ ದಾರಿ ಇಲ್ಲ, ಈಗ ಗಂಡ ತಿರುಗಿ ಅವಳು ಹೆಂಗ್ತಿದ್ದಾಳೆ, ಅವ್ರಿಗೆ ದಾರಿ ಬಿಡ್ಸ್ಬಿಡೋರು ಯಾರು? ಸರ್ ಈಗ ಜಿಲ್ಲಾಧಿಕಾರಿಗಳಿಗೆ ನೀವು ಹೇಳಿದ್ರಿ ಮಾಹಿತಿನ? ಇಲ್ಲ, ಅವರು ತಹಸೀಲ್ದಾರ್ಗೆ ಹೇಳಿದ್ದಾರೆ, ಮತ್ತೆ ಶ್ರೀನಿವಾಸರ್ಗೆ ಹೇಳಿದ್ದಾರೆ, ಅದು ಕರೆಸ್ಬಿಟ್ಟು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆ ಶ್ರೀನಿವಾಸು ಮಾಡಕ್ಕೆ ಬಂದಾಗ ಶ್ರೀನಿವಾಸ್ ಹೇಳಿದ್ದೀನಿ, ಸರ್ವೆ ಶ್ರೀನಿವಾಸ್ ಭೂಮಾಪನ ಅಧಿಕಾರಿ ಅವರು ಹೇಳಿದ್ದೀನಿ, ನೋಡಪ್ಪ ಇದು 232/17 ಕೋರ್ಟ್ ಕೇಸಲ್ಲಿದೆ, ಈ ಕೇಸನ್ನು ಮಾಡಬೇಡ ಕಣಪ್ಪ ಅಂತ ಹೇಳಿದ್ದೀನಿ. ಅವ್ರ ಹತ್ರ ಲಂಚ ಎಗಡ ತಿನ್ನವನೆ ಕೋಳಿ ಮಗ, ಮನೆ ಓಡ್ತಾವನೆ ಎದ್ರಿಕೊಂಡು. ಈಗ ಅವರ ಸಿಕ್ಕಿದ್ರೆ ಈ ಟವರ್ ಕಟ್ ಕೆಳಗೆ ಬಿಡ್ತಿದ್ದೆ ಅವನ್ನ. ನಾನು ಹೊತ್ಕೋ ಇದ್ರಲ್ಲಿ ನಾನು ಕೇಸನ್ನು ತಲೆನ ಕೆಸಡೋಣ ಎದ್ರಿಕೊಳ್ಳೋಕ್ಕೆ. ವೆಂಕಟೇಶನ್ ಮಾಡಬೇಕು, ವೆಂಕಟೇಶನ್ ಮಾಡ್ಯಾನೆ. ವರದಿ ರಾಜೇಶ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು, ಮಂಡ್ಯ ಜಿಲ್ಲೆ. ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663. ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ.